ನಮ್ಮ ದೇಹದ ಒಳಗೆ ಆ ಒಂದು ಉದ್ದನೆಯ ಪೈಪ್ ಇದೆ, ಅದು ಸುಮಾರು 30 ಅಡಿ ಉದ್ದ ಇರುತ್ತೆ ಅಂದ್ರೆ ಆಶ್ಚರ್ಯ ಆಗುತ್ತಲ್ವಾ? ಹೌದು, ಖಂಡಿತ. 3 ಮಹಡಿಯ ಬಿಲ್ಡಿಂಗ್ ಅಷ್ಟು ಉದ್ದದ ಪೈಪ್ ಅದು. ಕರೆಕ್ಟ್. ಈ ಪೈಪ್ ಒಳಗ ನಡೆಯುವ ಮ್ಯಾಜಿಕ್ ಬಗ್ಗೆನೇ ಇವತ್ತು ನಾವು ಆಳವಾಗಿ ತಿಳಿಯೋಣ. ಅಂದ್ರೆ ನಮ್ಮ ಡೀಪ್ ಡೈವ್ ಮಾಡ್ತಾ ಇದ್ದೀವಿ. ತಿಂದ ಆಹಾರ ಹೇಗೆ ನಮಗೆ ಶಕ್ತಿ ಕೊಡ್ತದೆ ಮತ್ತೆ ಈ ಡೈಜೆಷನ್ ಅನ್ನೋ ಪ್ರಕ್ರಿಯೆ ಹೇಗೆ ಕೆಲಸ ಮಾಡುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಈಗ ನಾವು ಪ್ರತಿದಿನ ಊಟ ಮಾಡ್ತೀವಿ. ಮೈದಾನದಲ್ಲಿ ಕ್ರಿಕೆಟ್ ಆಡಲು ಎನರ್ಜಿ ಬೇಕು, ಉದ್ದ ಬೆಳೆಯೋಕೆ ಗ್ರೋತ್ ಬೇಕು. ಹೌದು. ಆಮೇಲೆ ಬಿದ್ದು ಮಂಡಿ ಗಾಯ ಆದಾಗ ಅದು ವಾಸಿಯಾಗಲು ರಿಪೇರ್ ಕೂಡ ಬೇಕು. ಎಕ್ಸಾಕ್ಟ್ಲಿ. ಇದಕ್ಕೆಲ್ಲ ನ್ಯೂಟ್ರಿಷನ್ ಬೇಕೇ ಬೇಕು. ಆದರೆ ಎಲ್ಲ ಪ್ರಾಣಿಗಳು ನಮ್ಮ ಹಾಗೆ ಊಟ ಮಾಡಲ್ವಲ್ಲ? ಖಂಡಿತ ಇಲ್ಲ. ನಾವೆಲ್ಲ ಆಹಾರನ ಅಗಿದು ತಿಂತೀವಿ. ಆದ್ರೆ ಸೊಳ್ಳೆಗಳು ಮತ್ತೆ ಜೇನುನೊಣಗಳು ಆಹಾರನ ಸಕಿಂಗ್ ಮಾಡ್ತವೆ. ಓಹೋ, ಅಂದ್ರೆ ಸ್ಟ್ರಾ ಹಾಕಿ ಜ್ಯೂಸ್ ಕುಡ್ದಾಗಲ್ವಾ? ಹೌದು ಹೌದು. ದೊಡ್ಡ ಹೆಬ್ಬಾವು ಇಲಿಯನ್ನ ಜಗಿಯೋದಿಲ್ಲ, ಅದು ನೇರವಾಗಿ ಸ್ವಾಲೋಯಿಂಗ್ ಮಾಡುತ್ತೆ. ಅರೆ ವಾವ್! ಮತ್ತೆ ನೀರಿನಲ್ಲಿರೋ ಸಣ್ಣ ಜೀವಿಗಳು ಫಿಲ್ಟರಿಂಗ್ ಮೂಲಕ ಊಟ ಮಾಡ್ತವೆ. ಪ್ರತಿಯೊಂದು ಜೀವಿಯ ಸ್ಟೈಲ್ ಬೇರೆ. ಎಷ್ಟೇ ಬೇರೆ ಸ್ಟೈಲ್ ಇದ್ರೂ ತಿಂದ ಆಹಾರ ರಕ್ತಕ್ಕೆ ಸೇರ್ಬೇಕಲ್ವಾ? ನಾವೀಗ ಅನ್ನ ಬೇಳೆ ತಿಂದಾಗ ಅದರಲ್ಲಿ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್ ಮತ್ತೆ ಫ್ಯಾಟ್ಸ್ ಇಡುತ್ತೆ. ಹೌದು, ಇರುತ್ತೆ. ಇವುಗಳನ್ನ ಒಂದು ದೊಡ್ಡ ಲೇಗೋ ಕ್ಯಾಸಲ್ ಅಂತ ಅನ್ಕೊಳ್ಳೋಣ. ಈ ದೊಡ್ಡ ಕ್ಯಾಸಲ್ ಹಾಗೆ ರಕ್ತದೊಳಗೆ ಹೋಗೋಕ್ ಸಾಧ್ಯನೇ ಇಲ್ಲ. ನಿಖರವಾಗಿ. ಆ ದೊಡ್ಡ ಲೇಗೋ ಕ್ಯಾಸಲ್ನ ಸಣ್ಣ ಸಣ್ಣ ಇಟ್ಟಿಗೆಗಳಾಗಿ ಒಡೆಯೋ ಪ್ರಕ್ರಿಯೆನೇ ಡೈಜೆಷನ್. ಓಕೆ. ಈ ಇಟ್ಟಿಗೆಗಳನ್ನ ಬಿಡ್ಸೋಕೆ ನಮ್ಮ ದೇಹದಲ್ಲಿ ಎನ್ಸೈಮ್ಸ್ ಅನ್ನೋ ವಿಶೇಷವಾದ ಕೆಲ್ಸಗಾರರು ಇರ್ತಾರೆ. ಅಂದ್ರೆ ಈ ಎನ್ಸೈಮ್ಸ್ ಆ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್ ಮತ್ತೆ ಫ್ಯಾಟ್ಸ್ಗಳನ್ನ ಸಣ್ಣದಾಗಿ ಒಡೆಯುತ್ತಾ? ಹೌದು. ಹಾಗೆ ಒಡೆದಾಗ ಮಾತ್ರ ಅದು ಜೀವಕೋಶಗಳಿಗೆ ಸೇರುತ್ತೆ. ಅರ್ಥ ಆಯ್ತು. ಈ ಲೇಗೋ ಒಡೆಯೋಕೆ ನಮ್ಮ ದೇಹದಲ್ಲಿ ಆಲಿಮೆಂಟರಿ ಕನಾಲ್ ಅನ್ನೋ ಉದ್ದನೆಯ ದಾರಿ ಇದೆ. ಕರೆಕ್ಟ್. ಬಾಯಿಂದ ಶುರುವಾಗಿ ಹಲ್ಲುಗಳು ಆಹಾರನ ಗ್ರೈಂಡರ್ ತರ ಪುಡಿ ಮಾಡ್ತವೆ. ಆಮೇಲೆ ಜೊತೆಗೆ ಸಲೈವಾ ಸೇರುತ್ತಲ್ವಾ? ಆ ಸಲೈವಾನಲ್ಲಿ ಕೂಡ ಎನ್ಸೈಮ್ಸ್ ಇರುತ್ತೆ. ಆಸಿಡ್ ಇರೋ ಚೀಲ. ಈ ಆಸಿಡ್ ಎಷ್ಟೊಂದು ಸ್ಟ್ರಾಂಗ್ ಅಂದ್ರೆ ಆಹಾರದಲ್ಲಿರೋ ಬ್ಯಾಕ್ಟೀರಿಯಾಗಳನ್ನ ಸಾಯಿಸುತ್ತೆ. ಮತ್ತೆ ಕಠಿಣವಾದ ಆಹಾರನ ದ್ರವದ ಹಾಗೆ ಮಾಡುತ್ತೆ ಅಲ್ವಾ? ಒಂದು ನಿಮಿಷ. ಆಸಿಡ್ ಅಷ್ಟು ಸ್ಟ್ರಾಂಗ್ ಇದ್ರೆ ಸ್ಟಮಕ್ ಯಾಕೆ ಸುಟ್ಟೋಗೋದಿಲ್ಲ? ಅದೊಂದು ಅದ್ಭುತವಾದ ಮೆಕ್ಯಾನಿಸಮ್. ಸ್ಟಮಕ್ನ ಒಳಭಾಗದಲ್ಲಿ ಮ್ಯೂಕಸ್ ಅನ್ನೋ ಒಂದು ದಪ್ಪನೆಯ ಲೇಪನ ಇರುತ್ತೆ. ಓಹೋ, ಅಂದ್ರೆ ಈ ಲೇಪನ ಆಸಿಡ್ನಿಂದ ಹೊಟ್ಟೆಯ ಗೋಡೆಗಳನ್ನ ಸೇಫಾಗಿ ಕಾಪಾಡುತ್ತೆ. ಎಕ್ಸಾಕ್ಟ್ಲಿ. ಆಮೇಲೆ ಆಹಾರ ಸ್ಮಾಲ್ ಇಂಟೆಸ್ಟೈನ್ಗೆ ಹೋಗುತ್ತೆ. ಆದ್ರೆ ನನಗೊಂದು ಡೌಟ್ ಇದೆ. ಹೊಟ್ಟೆಯಲ್ಲಿ ಆಸಿಡ್ ಇರುತ್ತೆ, ನಾವು ತಿಂದ ಎಣ್ಣೆ ಅಥವಾ ತುಪ್ಪದಲ್ಲಿ ಫ್ಯಾಟ್ಸ್ ಇರುತ್ತೆ. ಎಣ್ಣೆ ಮತ್ತೆ ಆಸಿಡ್ ಮಿಕ್ಸ್ ಆಗಲ್ಲಲ್ವಾ? ಒಳ್ಳೆ ಪ್ರಶ್ನೆ. ಈ ಫ್ಯಾಟ್ಸ್ ಹೇಗೆ ಕರಗುತ್ತೆ ಅಂದ್ರೆ ಇಲ್ಲಿಯೇ ಲಿವರ್ ಮತ್ತೆ ಪ್ಯಾಂಕ್ರಿಯಾಸ್ಗಳ ಎಂಟ್ರಿ ಆಗೋದು. ಅರೆ ಹೌದಾ? ಹೌದು. ಲಿವರ್ ಒಂದು ವಿಶೇಷವಾದ ಡೈಜೆಸ್ಟಿವ್ ಜ್ಯೂಸ್ನ ಉತ್ಪಾದನೆ ಮಾಡುತ್ತೆ. ಅದನ್ನ ಬೈಲ್ ಅಂತಾರೆ. ಈ ಬೈಲ್ ಏನ್ ಮಾಡುತ್ತೆ? ಇದು ಪಾತ್ರೆ ತೊಳೆಯೋ ಸೋಪ್ ತರ ಕೆಲಸ ಮಾಡುತ್ತೆ. ಎಣ್ಣೆಯ ಅಂಶವನ್ನ ಸಣ್ಣ ಸಣ್ಣ ಹನಿಗಳಾಗಿ ಒಡೆದು ನೀರಲ್ಲಿ ಮಿಕ್ಸ್ ಆಗೋ ಹಾಗೆ ಮಾಡುತ್ತೆ. ವಾವ್! ಆಮೇಲೆ ಪ್ಯಾಂಕ್ರಿಯಾಸ್ನಿಂದ ಬರೋ ಎನ್ಸೈಮ್ಸ್ ಆ ಫ್ಯಾಟ್ಸ್ನ ಸುಲಭವಾಗಿ ಕರಗಿಸುತ್ತವಲ್ವಾ? ಹೌದು. ಇದೆಲ್ಲ ನಡೆಯೋದು ಸ್ಮಾಲ್ ಇಂಟೆಸ್ಟೈನ್ನಲ್ಲಿ. ಇಲ್ಲೇ ಅತಿ ಹೆಚ್ಚು ಆಹಾರ ರಕ್ತಕ್ಕೆ ಅಬ್ಸಾರ್ಪ್ಷನ್ ಆಗೋದು. ಅಂದ್ರೆ ಸ್ಮಾಲ್ ಇಂಟೆಸ್ಟೈನ್ ನಿಜವಾಗ್ಲೂ ಈ ಇಡೀ ಸಿಸ್ಟಮ್ನ ಸೂಪರ್ ಸ್ಟಾರ್. ಖಂಡಿತ. ಅಲ್ಲಿಂದ ರಕ್ತಕ್ಕೆ ಆಹಾರ ಸೇರಿದ್ಮೇಲೆ ಜೀವಕೋಶಗಳು ಅದನ್ನ ಬಳಸಿ ಶಕ್ತಿ ಪಡೆಯೋದಕ್ಕೆ ಅಸಿಮಿಲೇಷನ್ ಅಂತಾರೆ. ಓಕೆ. ಕೊನೆಗೆ ಉಳಿದ ವೇಸ್ಟ್ ಲಾರ್ಜ್ ಇಂಟೆಸ್ಟೈನ್ಗೆ ಹೋಗುತ್ತೆ. ಅಲ್ಲಿ ನೀರಿನ ಅಂಶ ಅಬ್ಸಾರ್ಪ್ಷನ್ ಆಗಿ ಆನಸ್ ಮೂಲಕ ಈಜೇಷನ್ ಆಗುತ್ತೆ. ಕರೆಕ್ಟ್. ಈ ಇಡೀ ಪ್ರಕ್ರಿಯೆ ತುಂಬಾನೇ ಸಂಕೀರ್ಣ. ಅದಕ್ಕೆ ನೋಡಿ ಮದುವೆ ಮನೆಗಳಲ್ಲಿ ಭರ್ಜರಿ ಊಟದ ನಂತರ ಶುಂಠಿ ಕಷಾಯ ಅಥವಾ ಮಜ್ಜಿಗೆ ಕೊಡ್ತಾರೆ. ಹೌದು ಹೌದು. ಇದು ಸುಮ್ಮನೆ ಮಾಡಿರೋ ಸಂಪ್ರದಾಯ ಅಲ್ಲ. ಶುಂಠಿ ಮತ್ತೆ ಮಜ್ಜಿಗೆ ನಮ್ಮ ದೇಹದಲ್ಲಿ ಡೈಜೆಸ್ಟಿವ್ ಜ್ಯೂಸಸ್ನ ಉತ್ಪಾದನೆನ ಹೆಚ್ಚಿಸ್ತವೆ. ನಿಜ. ಇದರಿಂದ ಭರ್ಜರಿ ಊಟ ಸುಲಭವಾಗಿ ಡೈಜೆಷನ್ ಆಗತ್ತೆ. ಹಾಗೆ ರಾತ್ರಿ ಊಟದ ನಂತರ ಬ್ರಷ್ ಮಾಡ್ಲಿಲ್ಲ ಅಂದ್ರೆ ಹಲ್ಲಿನಲ್ಲಿ ಉಳಿದ ಸಕ್ಕರೆಯನ್ನ ಬ್ಯಾಕ್ಟೀರಿಯಾಗಳು ಆಸಿಡ್ ಆಗಿ ಕನ್ವರ್ಟ್ ಮಾಡ್ತವೆ. ಹೌದು. ಹಾಗೆ ಮಾಡಿ ಹಲ್ಲು ಹುಳುಕಾಗುವಂತೆ ಮಾಡ್ತವೆ. ಸೊ ನಾವು ತಿಂದಾಗಿನಿಂದ ಹೊರಹಾಕುವವರೆಗೆ ಊಟ 5 ಪ್ರಮುಖ ಹಂತಗಳನ್ನ ದಾಟುತ್ತೆ. ಆ 5 ಹಂತಗಳು ಅಂದ್ರೆ? ಇಂಜೆಷನ್, ಡೈಜೆಷನ್, ಅಬ್ಸಾರ್ಪ್ಷನ್, ಅಸಿಮಿಲೇಷನ್ ಮತ್ತೆ ಈಜೆಷನ್. ಎಕ್ಸಾಕ್ಟ್ಲಿ. ನಮ್ಮ ದೇಹ ಅನ್ನೋದು ನಿಜಕ್ಕೂ ಒಂದು ಮ್ಯಾಜಿಕ್ ಫ್ಯಾಕ್ಟರಿ. ಸರಿ. ಕೊನೆದಾಗಿ ಒಂದು ವಿಚಾರ. ನಾವು ಮೊದಲೇ ಹೇಳಿದ ಹಾಗೆ ಸ್ಮಾಲ್ ಇಂಟೆಸ್ಟೈನ್ 30 ಅಡಿಗಿಂತ ಉದ್ದವಾದ ಪೈಪ್. ಹೌದು, ತುಂಬಾ ಉದ್ದ. ಆದ್ರೆ ಅಷ್ಟುದ್ದದ ಪೈಪು ನಮ್ಮ ಆ ಪುಟ್ಟ ಹೊಟ್ಟೆಯೊಳಗೆ ಹೇಗೆ ಅಚ್ಚುಕಟ್ಟಾಗಿ ಪ್ಯಾಕ್ ಆಗಿದೆ ಒಮ್ಮೆ ಯೋಚನೆ ಮಾಡಿ ನೋಡಿ.